ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗಗನ. ನಾನಿವತ್ತು ಹೋಗ್ತಾ ಇದ್ದೀವಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ. ಇದೆಲ್ಲಿದೆಯ ದೇವಸ್ಥಾನ ಅಂತ ಅಂದರೆ ಬ್ಯಾಂಗ್ಳೂರಿನ ವಿದ್ಯಾರಣ್ಯಪುರಂನಲ್ಲಿದೆ. ಈ ದೇವಸ್ಥಾನದ ವಿಶೇಷತೆಯನ್ನು, ಪ್ರಾಮುಖ್ಯತೆಯನ್ನು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಇದರಿಂದ ನಿಮಗೆ ಉಪಯೋಗ ಕೂಡ ಇದೆ. ಸೊ ಬನ್ನಿ ಹೋಗೋಣ. 1988ರಲ್ಲಿ ಶ್ರೀ ರಾಮು ಶಾಸ್ತ್ರಿ ಅನ್ನೋರು ಈ ದೇವಸ್ಥಾನನ ರಿನೋವೇಷನ್ ಮಾಡಿರ್ತಾರೆ. ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಅಂತ. ಸೊ ಇದೇ ಆ ದೇವಾಲಯ. ಗೋಪುರನ ಕಂಪ್ಲೀಟ್ ಮುಚ್ಚಿದ್ರು, ಯಾಕಂದ್ರೆ ಪೇಂಟ್ ಮಾಡ್ತಾ ಇದ್ರು. ಸೊ ಇವಾಗ ಅದು ಪೇಂಟ್ ಕಂಪ್ಲೀಟ್ ಆಗಿದೆ, ಓಪನ್ ಮಾಡಿದ್ದಾರೆ. ಈಗ ಒಳಗೋಗಿ ಈ ದೇವಾಲಯ ಹೇಗಿದೆ, ಇಲ್ಲಿ ಯಾವ್ಯಾವ ದೇವರುಗಳಿದೆ, ಏನೇನು ವಿಶೇಷತೆ, ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ಬರ್ತಾರೆ. ಯಾಕಂದರೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ವಿಶೇಷತೆನೇ ಆಗಿದೆ. ಏನಪ್ಪ ವಿಶೇಷತೆ ಈ ದೇವಸ್ಥಾನದ್ದು ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಜನ ತುಳುಕ್ತಾ ಇದ್ದಾರೆ ಅಂತ. ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಏನೇ ಹರಿಸ್ಕೊಂಡ್ರೂ ಕೂಡ, ಏನೇ ನೀವು ಹರಕೆ ನಂಬಿಕೆ ಇಟ್ಕೊಂಡು ಏನೇ ಹರಕೆ ಕಟ್ಕೊಂಡ್ರೂ ಕೂಡ ಈ ದೇವಸ್ಥಾನದಲ್ಲಿ ಈ ದೇವಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಲ್ಲರಿಗೂ ಅಸ್ತು ಅಂತಾಳೆ ಅನ್ನೋದು ಒಂದು ದೊಡ್ಡ ಪ್ರತೀತಿ. ಇಲ್ಲಿ ಜನರು ಯಾವ ರೀತಿ ಹರಕೆ ಕಟ್ಕೋತಾರೆ ಅಂತ ಹೇಳಿದ್ರೆ, ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಥವಾ ಕುಂಬಳಕಾಯಿ ದೀಪ ಹಚ್ತೀನಿ ಅಂತ ಹರಕೆ ಕಟ್ಕೋತಾರೆ. ಅಂದರೆ ಅವ್ರವ್ರ ಇಷ್ಟ. 9 ದಿನನಾದರೂ ಆಗಿರ್ಬೋದು, 5 ದಿನನಾದ್ರೂ ಆಗಿರ್ಬೋದು, 11 ದಿನನಾದ್ರೂ ಆಗಿರ್ಬೋದು. ಅಂದರೆ ಕುಂಬಳಕಾಯಿ ದೀಪನಾದರೂ ಹಚ್ಬೋದು, ನಿಂಬೆಹಣ್ಣಿನ ದೀಪನಾದರೂ ಹಚ್ಬೋದು. ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಅದನ್ನು ದೇವಿಗೆ ಹಚ್ತೀವಿ ಅಂತ ಅರ್ಸ್ಕೋತಾರೆ. ಅಂದರೆ ನಿಮ್ಮ ಅನುಸಾರ 9 ವಾರದಿಂದ ಆಗಿರ್ಬೋದು, 11 ವಾರ ಆಗಿರ್ಬೋದು. ಅಂದರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಶುಕ್ರವಾರ ಥರ. ಅದು ಯಾವಾಗ ಅಂತ ಹೇಳಿದ್ರೆ, ಅವ್ರು ಅಂದ್ಕೊಂಡಿದ್ದ ಕೆಲಸ ನೆರವೇರಿದ ಮೇಲೇ ದೇವಿಗೆ ಅದನ್ನು ಆರತಿಯನ್ನು 9 ವಾರ ಮಾಡೋ ಅಂಥ ಪ್ರತೀತಿ ಇದೆ. ಇದು ನಂದು 9ನೇ ವಾರದ ಪೂಜೆ ಆಗಿರುತ್ತೆ. ಯಾಕಂದರೆ ನಾನೇನು ಅಂದ್ಕೊಂಡಿದ್ದೆ ಅದಾಗಿದೆ. ಸೊ ಹಾಗಾಗಿ ನಾನು 9 ವಾರ ಈ ದೇವಿ ಹತ್ರ ಅರಿಸ್ಕೊಂಡಿದ್ದೆ, ನಾನು 9 ವಾರ ಈ ಥರ ಪೂಜೆ ಮಾಡ್ತೀನಿ ಅಂತ ಹೇಳಿ. ಇದು ನಾನು 9ನೇ ವಾರ ಪೂಜೆ ಆಗಿ ನಾನು ಮುಗಿಸ್ತಾ ಇದ್ದೀನಿ. ಹಂಗಾಗಿ ನನಗೆ ತುಂಬ ಒಳ್ಳೆಯದಾಗಿದೆ ಈ ದೇವಿನ ನಂಬಿ. ನೀವು ನಂಬ್ಕೊಂಡು ಬನ್ನಿ. ಈ ದೇವಿ ಯಾವತ್ತೂ ನಮ್ಮದವ್ರನ್ನ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಜನಗಳನ್ನು ಹಾಗೆ ನಂಬಿದ್ದಾರೆ. ನೀವು ಬನ್ನಿ, ನಿಮಗೂ ಒಳ್ಳೆಯದಾದರೆ ನಮಗೂ ಖುಷಿ. ನೋಡಿ, ನಾನು ಹೇಳಿದ್ನಲ್ವ ನಿಮಗೆ ಕುಂಬಳಕಾಯಿ ದೀಪ ಹಚ್ತಾರೆ ಅಂತ. ನೋಡಿ, ಆ ಥರ ಎಲ್ಲ ಹಚ್ಚಿ ದೇವಿಗೆ ಆರತಿ ಮಾಡಿ ಅಲ್ಲಿಗೆ ತೊಗೊಬಂದು ಇಡ್ತಾರೆ. ವಿಶೇಷತೆ ಅಂದ್ರೆ, ಇಲ್ಲಿ ಯಕ್ಷಿಣಿ ಅಮ್ಮ ಇದೆ. ಯಕ್ಷಿಣಿ ಅಮ್ಮಂಗೆ ಏನ್ ಅನ್ಕೊಂಡ್ ಹರಕೆ ಕಟ್ತೀರ ಅದೆಲ್ಲ ನೆರವೇರುತ್ತೆ. ಆಮೇಲೆ ನಿಮ್ ಕೈಲಿ ಏನಾಗುತ್ತೆ ಅದನ್ನ ತಂದು ಅಮ್ಮನ್ಗೆ ಅರ್ಪಿಸೋದು. ದುರ್ಗಮ್ಮಂದೆಲ್ಲ ಭಾರಿ ವಿಶೇಷತೆ ಇದೆ. ಪ್ರತಿನಿತ್ಯ. ನಿಮ್ಮ ಹೆಸರು? ಸರ್ವಮಂಗಳ. ಥ್ಯಾಂಕ್ ಯು. ನೀವೇನಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 18 ವರ್ಷದಿಂದ. ಸರ್, ನಿಮ್ಮ ಹೆಸರು? ಕುಮಾರ. ಥ್ಯಾಂಕ್ ಯು. ಒಳ್ಳೆ ಕೆಲಸ, ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಎಲ್ರಿಗೂ. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲರಿಗೂ ಒಳ್ಳೇದಾಗಲಿ, ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ದೇವಸ್ಥಾನಕ್ಕೆ ಬಂದು ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅನ್ನೋವಂಥದ್ದು ನನ್ನ ಧನ್ಯವಾದಗಳು.